ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೇ ಬೇರೆ ವಿಚಾರ. ನಾನು ಆ ರೀತಿಯಾಗಿ ಹೇಳಿಲ್ಲ. ನನ್ನ ಒಂದು ಹೇಳಿಕೆಯನ್ನು ತಿರುಚಲಾಗಿದೆ ಅಥವಾ ತಿರುಚಲಾಗಿದೆ, ಬೇರೆ ರೀತಿಯಾಗಿ ಹೇಳಲಾಗಿದೆ ಅಂತ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಅದನ್ನು ಹೇಳ್ತಾ ಇರುವಂಥದ್ದು ಯಾರು ಅಂದರೆ ಈಗ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ. ಕೊಟ್ಟ ಮಾತು ಎನ್ನುವಂತಹ ಒಂದೇ ಒಂದು ಮಾತೇನಿತ್ತು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣವಾಗಿತ್ತು. ಇಡೀ ಒಂದು ಕರ್ನಾಟಕದ ಕಾಂಗ್ರೆಸ್ ರಾಜಕೀಯದಲ್ಲಿ ಕೊಟ್ಟ ಮಾತು ಅನ್ನುವಂತಹ ವಿಚಾರ ಎಲ್ಲೋ ಒಂದು ಕಡೆ ಒಪ್ಪಂದ ಆಗಿರೋದು ನಿಜ ಅಂತ ಕೇಳಿ ಬರ್ತಾ ಇತ್ತು. ಅದೇ ಒಂದು ವಿಚಾರವಾಗಿ ಈಗ ನಾನು ಆ ರೀತಿಯಾಗಿ ಹೇಳಿಲ್ಲ, ನನ್ನ ಮಾತನ್ನು ಬೇರೆ ರೀತಿಯಾಗಿ ತಿರುಚಲಾಗಿದೆ ಅಂತ ಹೇಳಿ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾನು ಹೇಳಿದ್ದೆ ಬೇರೆ. ದೆಹಲಿಯಲ್ಲಿ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಡಿ ಕೆ ಸುರೇಶ್ ಈ ರೀತಿಯಾಗಿ ಹೇಳಿರುವಂಥದ್ದು, CM ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದು ಬೇರೆ. ಯಾವ ವಿಚಾರ ನೀವು ತೋರಿಸಿದ್ದೇ ಬೇರೆ. ನಾನು ಆ ರೀತಿಯಾಗಿ ಹೇಳಿಲ್ಲ. ಮಾಧ್ಯಮದವರು ಏನು ಹೇಳಿದರು, ಕೊಟ್ಟ ಮಾತಿನಂತೆ ಏನೋ ಒಂದು ಒಪ್ಪಂದ ಆಗಿದೆ, ಅದರ ಪ್ರಕಾರ ನಡೆದುಕೊಳ್ಬೇಕು, ಸಿದ್ದರಾಮಯ್ಯ ಅವರು ನಡೆದುಕೊಳ್ತಾ ಇಲ್ಲ, ಅದಕ್ಕೋಸ್ಕರಾಗಿ ಈ ಮಾತನ್ನು ಹೇಳಲಾಗಿದೆ ಅಂತ ನೀವು ತೋರಿಸಿದ್ದೀರಾ. ಅಲ್ಲ, ನಾನು ಹೇಳಿದ್ದು ಬೇರೆ ವಿಚಾರ ಇದೆ. ಡಿ ಕೆ ಸುರೇಶ್ ಈ ಒಂದು ವಿಚಾರವಾಗಿ ದೆಹಲಿಯಲ್ಲಿ ಇದ್ಕೊಂಡೇ ಮಾತನಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಬೇರೆ, ನೀವು ತೋರಿಸಿದ್ದು ಬೇರೆ, ಯಾಕೆ ಈ ರೀತಿಯಾದಂತಹ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ರಿ? ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ನಾನು ಹೇಳಿದ್ದು ಬೇರೆ ಥರಾನೇ, ನೀವು ಹೇಳ್ತಾ ಇರುವಂಥದ್ದು ಬೇರೆ ಥರಾನೇ. ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. CM DCM ಸಭೆ ನಡೆಸಿದ ಬಳಿಕ ನಾನು ಹೇಳಿರುವುದು ಏನೂ ಇಲ್ಲ ಅಥವಾ ಹೇಳೋದು ಏನೂ ಕೂಡ ಇಲ್ಲ, ಅವರಿಬ್ಬರೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಾಗಿ ಉಪಹಾರಕ್ಕೆ ಸೇರಿ ಒಟ್ಟಾಗಿಯೇ ಒಗ್ಗಟ್ಟಿನಿಂದಾನೇ ಅವರು ಇದ್ದೀವಿ ಅಂತ ಹೇಳಿದ್ದಾರೆ. ಅವರವರ ಕರ್ತವ್ಯವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಮಾತು ಕೊಟ್ಟಿದ್ದಾರೆ, ಅವರಂತೆಯೇ CM DCM ನಡೆದುಕೊಳ್ಳುತ್ತಾರೆ. ಈ ಬಾರಿ ಇಬ್ಬರು ನಾಯಕರು ಕೂಡ ಮಾತನಾಡಿದ್ದಾರೆ ಸೇರಿಕೊಂಡು. ಈ ಬಗ್ಗೆ ನಾನು ಮಾತನಾಡೋದು ಸರಿ ಇರಲ್ಲ ಅಂತ ಡಿ ಕೆ ಸುರೇಶ್ ಹೇಳಿರುವಂಥದ್ದು. ದೆಹಲಿಯಲ್ಲಿ ಖಾಸಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆಮೇಲೆ ಹೈಕಮಾಂಡ್ ನಾಯಕರು ಸಿಕ್ಕರೆ ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಶನಿವಾರ ಭಾನುವಾರ ಆಗಿರುವಂತಹ ಒಂದು ಕಾರಣ ಭೇಟಿ ಅನುಮಾನ, ಅವರು ಸಿಗಬಹುದು, ಸಿಗದೇ ಇರಬಹುದು. ವರಿಷ್ಠರು ಸಮಯವನ್ನು ಕೊಟ್ಟರೆ ಭೇಟಿ ಮಾಡ್ತೇನೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಉಪಹಾರಕ್ಕಂತ ಸೇರಿಕೊಂಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ರಾಜ್ಯದ ಜನತೆಯ ಮುಂದೆ ನಾವು ಒಟ್ಟಾಗಿದ್ದೀವಿ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅವರ ನಿಲುವನ್ನು ಹೇಳಿದ್ದಾರೆ. ಹೀಗಿರುವಾಗ ನಾನೇನು ಮಾತನಾಡೋಕ್ಕೆ ಆಗುತ್ತೆ? ಈ ಒಂದು ಸಮಯದಲ್ಲಿ ನಾನು ಏನು ಮಾತಾಡಿದ್ರು ಕೂಡ ಅದು ಸರಿ ಇರೋದಿಲ್ಲ. ಆದರೆ ಹೈಕಮಾಂಡ್ ವರಿಷ್ಠರನ್ನು ಭೇಟಿ ಆಗಬೇಕು, ಆಗೋಕ್ಕೆ ಸಮಯಕ್ಕೆ ಹಿಡಿದ್ದೀನಿ, ಇವತ್ತು ಅಥವಾ ನಾಳೆ. ಅವರು ಸಿಗುವಂತಹ ಚಾನ್ಸಸ್ ಕಡಿಮೆ, ಯಾಕಂದರೆ ಶನಿವಾರ ಭಾನುವಾರ ಆಗಿರೋದ್ರಿಂದ ರಜಾದ ಒಂದು ವಿಚಾರವಾಗಿ ಅವರು ಸಿಗಬಹುದು, ಸಿಗದೆ ಇರಬಹುದು. ಹೀಗಾಗಿ ಸಿಕ್ಕರೆ ಭೇಟಿ ಮಾಡ್ತೀನಿ, ಮಾತನಾಡ್ತೀನಿ. ಆದರೆ ಆಗ ಬೇರೆ ವಿಚಾರಗಳಿರ್ಬೋದು, ಬರೀ ಇದೇ ಅಂತ ಅಲ್ಲ. ಸದ್ಯಕ್ಕೆ ಈಗ ಕುರ್ಚಿಯ ವಿಚಾರದಲ್ಲಿ, ಹಂಚಿಕೆಯ ವಿಚಾರದಲ್ಲಿ ಏನಿತ್ತು ಅದ್ರ ಬಗ್ಗೆ ನಾನು ಮಾತನಾಡೋದು ಸರಿಯಲ್ಲ. ಯಾಕಂದರೆ ಅವರೇ ಹೇಳಿಬಿಟ್ಟಿದ್ದಾರೆ, ರಾಜ್ಯದ ಜನತೆಗೆ ನಾವೇನೊಂದು ಮಾತನ್ನು ಕೊಟ್ಟಿದ್ವಿ, ಆ ಒಂದು ಮಾತನ್ನು ಉಳಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ, ನಾವು ಅದೇ ರೀತಿಯಲ್ಲಿ ನಡೀತೀವಿ. ಇಬ್ಬರು ನಾಯಕರು ಕೂಡ ಅವರವರ ಒಂದು ವಿಚಾರಗಳನ್ನು, ಆಲೋಚನೆಗಳನ್ನು ಜನರ ಮುಂದೆ ಇಟ್ಟಾಗಿದೆ. ಅದರ ಬಗ್ಗೆ ಈಗ ನಾನು ಮಾತನಾಡೋದು ಸರಿ ಇರಲ್ಲ ಅಂತ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಿಜಕ್ಕೂ ಕೂಡ ಅಣ್ಣ CM ಆಗಬೇಕು ಅಂತ ಮಾತನಾಡ್ತಿದ್ರು, ಈಗ ಈ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. CM DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಯಾವುದೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಹೊಂದ್ಕೊಂಡು ಪಕ್ಷವನ್ನ ಕಟ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದು ಅವರ ಕರ್ತವ್ಯ ಕೂಡ. ಯಾಕಂತಂದ್ರೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡೆಸಬೇಕಾಗಿರುವಂತದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಅಲ್ಲ, ಬಟ್ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ. ನೀವು ಹೇಳಿದ್ರಿ CM ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ತರದಲ್ಲಿ ನೀವು ಹೇಳಿದ್ರಿ. ನಾನು ಹಂಗೆ ಹೇಳಲಿಲ್ಲ, ನೀವು ಅದನ್ನ ತಿರ್ಚಿದಿರಿ. ಹೇಳಿದ್ದು ಬೇರೆ ತರ, ನೀವು ಮಾತಾಡಿದ್ದು ಬೇರೆ ತರ. ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ. ಅಂದ್ರೆ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಇಲ್ಲ ಅಂತೀರಾ ಸರ್? ನಾನು ಹೇಳ್ತಾ ಇದ್ದೀನಲ್ಲ, ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದಲೇ ನೀವು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ರು ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ. ಅಲ್ಲ ಸರ್, ನಿನ್ನೆ ಹಿಂದಿನ ದಿನ ಮಾತಾಡಿದ್ರು, ಸೋನಿಯಾ ಗಾಂಧಿ ಅವರ ತ್ಯಾಗದ ಬಗ್ಗೆ ಮಾತಾಡಿ ಪ್ರಸ್ತಾಪ ಮಾಡಿದ್ರು DCM ಅವರು. ಅದು CM ಸಮ್ಮುಖದಲ್ಲೇ ಮಾಡಿದ್ರು. ಅಂದ್ರೆ ಇದರ ಅರ್ಥ, ಮೆಸೇಜ್ ಏನು? ಅಲ್ಲ, ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ತ್ಯಾಗ ಮತ್ತು ಬಲಿದಾನದ ವಿಚಾರಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಇದು ಒಂದೇ ಸಂದರ್ಭ ಅಲ್ಲ. ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂತ ಅನೇಕ ನಿರ್ಧಾರಗಳನ್ನ ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು
ಪದೇ ಪದೇ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದು ಹೊಸದಲ್ಲ. ಸರ್, ಈಗ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಯಾವುದೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಹೊಂದ್ಕೊಂಡು ಪಕ್ಷವನ್ನ ಕಟ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.